ಹಾಯ್ ಫ್ರೆಂಡ್ಸ್, ಇದೆ ನೋಡಿ 7 ಸುತ್ತಿನ ಮಲ್ಲಿಗೆ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಘಮ ಘಮ ಅಂತಿರುತ್ತೆ. ನಾನು ಇದು ಕಟ್ಟೋದಕ್ಕೆ ಬಿಳಿ ನೂಲು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಂಗೆ ಚರಿಯದಾಗಿ ಈ ಥರ ಕಟ್ಕೋಬೇಕಾಗುತ್ತೆ. ಕಟ್ಟಿದ ಮೇಲೆ ಒಂದೊಂದಾಗಿ ತಗೊಂಡು ನಿಮ್ಗೆ ಯಾವ ಹೂ ಬೇಕೋ, ಮೊಗ್ಗು ಬೇಕೋ ಫಸ್ಟು, ಇಲ್ಲ ಹೂ ಬೇಕೋ ಆ ಥರ ನೋಡ್ಕೊಂಡು ನೀವು ಅದನ್ನು ಪೋಣಿಸ್ಬೇಕಾಗುತ್ತೆ. ಫಸ್ಟು ದಾರನ ಸರಿಯಾಗಿ ಇಟ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಲೂಸ್ ಅದರಿಂದ ಇಟ್ಟೆ, ಮತ್ತು ಆ ಥರ ಎರಡು ಹೂ ಇಟ್ಕೊಂಡು ಒಂದು ಸುತ್ತು ತೊಗೊಂಡು ಮೇಲ್ಗಡೆನೂ ಮತ್ತು ಕೆಳಗಡೆ ಎರಡು ಸರಿನೂ ಹೂ ಬಳಸಿ ಸುತ್ತಿ ಈ ಥರ ನೂಲಲ್ಲಿ ಕಟ್ಕೊಂಡು ಹೋಗಬೇಕಾಗತ್ತೆ. ಇದೇ ಥರ ಕಟ್ಕೊಂಡು ಹೋಗ್ತಾಯಿದ್ರೆ ಮೊದಲನೇ ಸಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೀಗೆ ಮಾಡ್ತಾಯಿದ್ರೆ ತೊಂದರೆ ಇಲ್ಲ, ನೀವು ಹಾಗೆ ಕಲ್ತ್ಕೋತಾ ಇರ್ತೀರ. ಮತ್ತು ಈ ಹೂವಿನ ವಾಸನೆ ತುಂಬ ಚೆನ್ನಾಗಿರುತ್ತೆ, ಮನೆ ಫುಲ್ ಗಮ್ ಅಂತ ಇರುತ್ತೆ. ನೀವು ಇದನ್ನು ಫೋಟೋಗೂ ಮೂಡಿಸ್ಬಹುದು, ದೇವ್ರ ಕೋಣೆಯಲ್ಲಿ ಇಡ್ಬೋದು, ಇಲ್ಲ ಮನೆಯಲ್ಲಿ ಇಟ್ಟರೆ ಕೆಟ್ಟ ವಾಸನೆ ಇದ್ದರೆ ಅದು ಹೋಗುತ್ತೆ. ನನ್ನ ಫೇವ್ರೆಟ್ ಹೂ ಇದು. ನಾನು ಅದ್ರ ಜೊತೆಗೆ ಸ್ವಲ್ಪ ಮುಗಿತಾ ಬಂತು ತುಂಬ ಚೆನ್ನಾಗಿರುತ್ತೆ. ತಲೆಯಲ್ಲಿ ಇಟ್ಕೊಂಡ್ರಂತೂ ತುಂಬ ಮುದ್ದಾಗಿ ಕಾಣಿಸುತ್ತೆ. ನಾನಂತೂ ತುಂಬ ಖುಷಿ ಪಡ್ತೀನಿ ಮಲ್ಲಿಗೆ ಹೂ ಮುಟ್ಕೊಳ್ಳೋಕ್ಕೆ. ಅದಕ್ಕೆ ಕಡೆ ಒಂದು 4 ಹೂ ಇದೆ. ನಿಧಾನಕ್ಕೆ ಒಂದೊಂದೇ ತಗೊಂಡು ಅದ್ರ ತೊಟ್ಟು ಇಟ್ಕೊಂಡು ಈ ಥರ ಕಟ್ಟಬೇಕಾಗತ್ತೆ. ಕಟ್ಟಿ ಲಾಸ್ಟಲ್ಲಿ ಏನು ಮಾಡಬೇಕತ್ತೆ, ಒಂದು 3-4 ಸಲ ಕಟ್ಟಬೇಕಾಗತ್ತೆ. ಯಾಕೆಂದರೆ ಅದು ಬಿಡಿಸ್ಕೊಳ್ದೇ ಇರೋ ಹಂಗೆ. ಯಾಕೆಂದರೆ ಮೊದಲನೇ ಸಲ ಮತ್ತು ಲಾಸ್ಟ್ನೇ ಸಲ ಕಟ್ಟಬೇಕಿದ್ರೆ ಹೂಗಳು ಬಿಡಿಸ್ಕೋಬಾರ್ದು ಬೇಗ. ಹಾಗಾಗಿ ಈ ಥರ ಒಂದು 2-3-4 ಸಲ ಲಾಕ್ ಮಾಡಬೇಕಾಗತ್ತೆ. ಈ ಥರ ಲಾಕ್ ಮಾಡಿ ನಾನು ಮತ್ತು ದಾರನ ಕೈಯಲ್ಲೇ ಕೀಳ್ಬೋದು, ಇಲ್ಲಾಂದರೆ ಕತ್ರಿ ತೊಗೊಂಡು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕತ್ರಿ ಉಪಯೋಗಿಸಿದ್ದೀನಿ ನೋಡಿ. ಈ ಥರ ಇದೆ ಹೂ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹತ್ರ ಕಟ್ಟೋದ್ರಿಂದ ತುಂಬ ಮುದ್ದಾಗಿ ಕಾಣಿಸುತ್ತೆ, ತಲೆಗೆ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ನೋಡಿ ಚೆನ್ನಾಗಿದೆ ಅಲ್ಲ. ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದೀವಿ ಗಿಡ. ನಮ್ಮ ಮನೆಯಲ್ಲಿ ಸ್ವಲ್ಪ ಸೀಸನ್ ಇದ್ದಾಗ ಸಿಗುತ್ತೆ ಅಷ್ಟೇ. ಮೇ-ಜೂನಲ್ಲಿ ಇಲ್ಲಿ ಸೀಸನ್ ಇರೋದ್ರಿಂದ, ಈ ಹೂವು ಸೀಸನ್ ಇರೋದ್ರಿಂದ ಈ ಹೂವು ಕನಿಷ್ಠ ಪಕ್ಷ 1 ತಿಂಗಳಾದರೂ ಬರುತ್ತೆ. ಆದರೆ ಎಲೆಯೆಲ್ಲ ಗಿಡದ ಎಲೆಯೆಲ್ಲ ಕಿತ್ತು ಬಿಟ್ಟರೆ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ. ನಾನು ಸ್ವಲ್ಪ ನಿಧಾನವಾಗಿ ಕಟ್ತಾಯಿದ್ದೀನಿ, ಯಾಕಂದರೆ ತೋರಿಸ್ಬೇಕು ನಿಮಗೆ ಯಾವ ಥರ ಕಟ್ಬೋದು, ಕಟ್ಟಕ್ಕೆ ಬರದೇ ಇರೋರಿಗೆಲ್ಲ ಅಂತ. ನೀವು ಬೇಗ ಕಟ್ಟೋರಾದರೆ, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ಡ್ ಆದರೆ ನನಗಿಂತ ಬೇಗ ಕಟ್ಬೋದು. ಇದು ಒಂದು 5 ನಿಮಿಷ ತೊಗೊಳುತ್ತೆ ಅಷ್ಟೇ. ನೋಡಿ ಚೆನ್ನಾಗಿದೆ ಅಲ್ಲ. ನಾನಿರಲಿ ಅಂತ ಫೋಟೋ ವಿಡಿಯೋ ಶೂಟ್ ಹಾಗೆ ಹಿಂಗೆ ಬೇರೆ ಡೈರೆಕ್ಷನಲ್ಲೆಲ್ಲ ತೆಗೆದು ಈ ಥರ ವೀಡಿಯೋ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟೇ ಸಲ ನೋಡಿದ್ರೂ ಸಾಕು ಅನ್ಸಲ್ಲ, ಬೇಜಾರು ಅನ್ಸಲ್ಲ. ಹೂ ಇಲ್ಲ ಅಂದ್ರೂ ಅದರೊಳಗೆ ಘಮ ಮನಸ್ಸಲ್ಲಿ ಹಾಗೆ ಬಂದು ಕೂತ್ಕೊಂಡಿರುತ್ತೆ. ಇದೊಂಥರ ಎಮೋಷನ್, ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಹೆಣ್ಮಕ್ಳಿಗೂ ಅತಿ ಪ್ರಿಯವಾದ ಹೂ ಇದೇನೆ ಅಂತ. ನೋಡಿದ್ರಾ, ನಾನು ಹೂ ಪೋಣಿಸಿದ್ಮೇಲೆ ಇದೇ ಥರ ಮಾಡಿದ್ದು. ನಾನು ಮುದ್ದು ಮಗನ ತಲೆ ಮೇಲೆ ಇಟ್ಟು ನೋಡಿದ್ದು. ಮತ್ತು ಅವ್ನಿಗೆ ಖುಷಿ ಆಯಿತೋ ಆಶ್ಚರ್ಯ ಆಯಿತೋ ಗೊತ್ತಿಲ್ಲ, ಆದರೆ ಅವನಿಗೆ ಅದನ್ನ ಹಿಡ್ಕೊಂಡು ಸ್ಕ್ವೀಸ್ ಮಾಡಬೇಕು ಅನ್ನೋದಷ್ಟೇ ಮನಸ್ಸಲ್ಲಿತ್ತು. ಬುಡ್ಡಾಣಿ ಬಾಪು ಅಲ್ಲ, ಹಾಗಾಗಿ ಅನಿಸುತ್ತೆ. ನೋಡಿದ್ರಾ ನನ್ನ ಖುಷಿ, ಹೂ ನನ್ನ ಬಾಬು. ಥ್ಯಾಂಕ್ ಯು.